ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಏನು ಕೇಳಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತಕ್ಕೆ ಸರ್ಜರಿಗೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ? ಹಾಗಾದ್ರೆ ಇಂಥದ್ದೊಂದು ಪ್ರಶ್ನೆ ಈಗ ಎದ್ದಿದೆ. ಯಾಕಂದ್ರೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಾವಣೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. ನಿಷ್ಠಾವಂತ ಅಧಿಕಾರಿಗಳಿಗೆ ಮಣೆ ಹಾಕೋದಕ್ಕೆ ಚಿಂತನೆ ನಡೆದಿದೆ. ಇತ್ತೀಚೆಗಷ್ಟೇ ಅಧಿಕಾರಿಯೊಬ್ಬರ ವಿರುದ್ಧ ಲೂಟಿ ಆರೋಪ ಕೇಳಿ ಬಂದಿತ್ತು. ಜೋಶಿ ಎಂಬುವರ ವಿರುದ್ಧ ಕೇಳಿ ಬಂದಿದ್ದಂತಹ ಈ ಒಂದು ಆರೋಪ, ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಲೋಕಾಯುಕ್ತದಿಂದ ವಿಮುಕ್ತಗೊಳಿಸಲಾಗಿತ್ತು. ಲೋಕಾಯುಕ್ತ ಕ್ಲೀನ್ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಹಾಗಾದ್ರೆ ಮುಂದಾಗಿದೆಯಾ ಈ ಸರ್ಜರಿ ಮೂಲಕ ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅನ್ನುವಂಥದ್ದನ್ನ ನೋಡಿ ವಾರದ ಹಿಂದೆ ಅಷ್ಟೇ ಒಬ್ಬ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಅಂತ ಹೇಳಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ಮೇಲೆ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಗೊತ್ತಾಗುತ್ತೆ ಸರ್ಕಾರಿ ಅಧಿಕಾರಿಗಳ ಮೇಲೆ ನಡೆಯುವ ದಾಳಿ ಬಗ್ಗೆ ಈತ ಮಾಹಿತಿ ಸೋರಿಕೆ ಮಾಡ್ತಾ ಇದ್ದ. ಅಂದ್ರೆ ಯಾವ ಅಧಿಕಾರಿ ಮೇಲೆ ದಾಳಿ ಆಗುತ್ತೋ ಅವರಿಗೆ ಮೊದಲೇ ಮಾಹಿತಿ ನೀಡೋದು. ನೋಡಿ, ನಿಮ್ಮೇಲೆ ಈ ರೀತಿ ದಾಳಿಗೆ ಪ್ಲಾನ್ ಆಗ್ತಾ ಇದೆ, ನೀವು ಇಂತಿಷ್ಟು ದುಡ್ಡು ಕೊಟ್ರೆ ನಾವಲ್ಲೇ ಹೋಲ್ಡ್ ಮಾಡ್ತೀವಿ, ನಿಮ್ಮೆಲ್ಲ ದಾಳಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ. ಸೊ ಈ ರೀತಿಯಾಗಿ ಒಂದು ಡೀಲ್ ನಡೀತಾ ಇತ್ತು ಅಂತ. ಸೊ ಸರ್ಕಾರಿ ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿ ಈತ ಸಂಗ್ರಹಿಸಿದಾನೆ ಅನ್ನುವಂಥದ್ದು ಈತನ ಮೇಲಿರುವಂತಹ ಆರೋಪ. ಆದ್ರೆ ಈತ ಒಬ್ಬನೇ ಇರಲಿಲ್ಲ, ಈ ನಿಂಗಪ್ಪನ ಜೊತೆಗೆ IPS ಅಧಿಕಾರಿಗಳು ಕೂಡ ಸಂಪರ್ಕದಲ್ಲಿದ್ರು ಅನ್ನುವಂಥದ್ರ ಬಗ್ಗೆ ಈತ ಮಾಹಿತಿಯನ್ನ ಕೊಟ್ಟಿದ್ದ. ಸೊ ತನಿಖೆಯಲ್ಲಿ ದೊರೆತಂತಹ ಸುಳಿವು ಆಧರಿಸಿ ಲೋಕಾಯುಕ್ತ ದಾಳಿ ಕೂಡ ನಡೆಸ್ತು. ಸೊ ಆಗ ಲೋಕಾಯುಕ್ತ SP ಮನೆ ಮೇಲೆ ನಡೆದಿದ್ದಂತಹ ಒಂದು ದಾಳಿ, ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಕೋರಮಂಗಲದಲ್ಲಿರುವಂತಹ ಅಧಿಕಾರಿ ನಿವಾಸದಲ್ಲಿ ಶೋಧ ಕಾರ್ಯ ಕೂಡ ನಡೀತು ಸೋಮವಾರ. IPS ಅಧಿಕಾರಿ ಮತ್ತು ನಿಂಗಪ್ಪ ನಿರಂತರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಜೊತೆಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟಿ ರೂಪಾಯಿ ಇವರು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಗೊತ್ತಾದಂಥ ವಿಚಾರ. ಸೊ ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕೂಡ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಾಚಪ್ಪ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ರಾಚಪ್ಪ, ಈಗ ಮೊನ್ನೆ ಅಷ್ಟೇ ಈ ಸುದ್ದಿಯನ್ನು TV9 ಏನು ಬ್ರೇಕ್ ಮಾಡಿತ್ತು. ಸೊ ಇದರಲ್ಲಿ ಒಬ್ಬ IPS ಅಧಿಕಾರಿಯೂ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ದಾಖಲೆ ಸಮೇತ ಅದನ್ನ ವಿವರಿಸಿದ್ವಿ. ಸೊ ಈಗ ಸರ್ಕಾರ ಅಟ್ಲೀಸ್ಟ್ ಎಚ್ಚೆತ್ಕೊಂಡಿದ್ಯಾ? ನಿಜಕ್ಕೂ ಕೂಡ ಸರ್ಕಾರಕ್ಕೆ ಮನಸ್ಸಿದೆಯಾ ಲೋಕಾಯುಕ್ತನ ಕ್ಲೀನ್ ಮಾಡಬೇಕು ಅಂತೇಳಿ? ಯಾಕಂದ್ರೆ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ ಆಗ್ಬೇಕಾಗಿರುವಂತಹ ಲೋಕಾಯುಕ್ತ ಇಲ್ಲೇ ಭ್ರಷ್ಟ ಅಧಿಕಾರಿಗಳು ತಾಂಡವವಾಡ್ತಿದ್ದಾರೆ ಅಂತ ಹೇಳಿದ್ರೆ ಮತ್ತಿನ್ಯಾರಿಗೆ ಭಯ ಪಡ್ತಾರೆ ಹಾಗಾದ್ರೆ ಭ್ರಷ್ಟರು? ಸೊ ಹಾಗಾಗಿ ಲೋಕಾಯುಕ್ತವನ್ನ ಕ್ಲೀನ್ ಮಾಡುವಂತಹ ಸಮಯ ಈಗ ಬಂದಿದೆ. ನಿಜಕ್ಕೂ ಸರ್ಕಾರ ಆ ಸೀರಿಯಸ್ನೆಸ್ ತೋರಿಸ್ತಾ ಇದೆಯಾ? ರಾಜಪ್ಪ, ಏನ್ ಮಾಹಿತಿ ಇದೆ? ರೆಹಮಾನ್, ಒಂದು ಸಮಯ ಇತ್ತು, ಲೋಕಾಯುಕ್ತ ಅಧಿಕಾರಿಗಳು ಅಂದ್ರೆ ಸಾಕು ಭ್ರಷ್ಟ ಅಧಿಕಾರಿಗಳಲ್ಲಿ ಸಾಕಷ್ಟು ನಡುಕ ಹುಡುಕ್ತಿತ್ತು. ಅದ್ರ ಜೊತೆಗೆ ಈ ಹಿಂದೆ CMಗಳಾಗಿದ್ದಂಥವ್ರೆ ಲೋಕಾಯುಕ್ತ ಬಲೆಗೆ ಬಿದ್ದು ನಳಾಡಿದ್ದನ್ನು ಕೂಡ ನಾವು ನೋಡಿರ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತ ಅಧಿಕಾರಿ ಸಿಬ್ಬಂದಿಗಳೇ ಭ್ರಷ್ಟ ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸಿ ಅಲ್ಲಿಂದ ದುಡ್ಡು ಮಾಡೋದಕ್ಕೆ ಹೊರಟಿದ್ದಾರ ಅನ್ನುವಂತ ಅನುಮಾನ ಸಾಕಷ್ಟು ಮೂಡ್ತಾ ಇರುವಂತದ್ದು. ಈ ಲೋಕಾಯುಕ್ತ ಅಧಿಕಾರಿ ಸಿಬ್ಬಂದಿಗಳ ಹೆಸರನ್ನ ಬಳಸ್ಕೊಂಡು ಹೊರಗಿನವರು ಅಧಿಕಾರಿಗಳಿಗೆ ಒಂದು ರೇಡ್ ಮಾಡುವಂತ ಬೆದರಿಕೆಯನ್ನು ಒಡ್ಡುವಂತದ್ದಾಗಿರ್ಬೋದು, ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಿದೆ ಅಂತ ಹೇಳಿ ಅವರಲ್ಲಿ ಬೆದರಿಕೆ ಹಾಕಿ ಅವರಿಂದ ಹಣ ವಸೂಲಿ ಮಾಡ್ತಿದ್ರು ಅನ್ನುವಂತ ಆರೋಪ ಏನು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಚಿತ್ರದುರ್ಗದ ನಿಂಗಪ್ಪರನ್ನ ಕೂಡ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರು ಬಂಧನ ಮಾಡಿ ಆತನನ್ನ ಕೂಲಂಕುಷವಾದಂತಹ ವಿಚಾರಣೆ ಮಾಡ್ತಿರುವಂತದ್ದು. ಈ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಜನ ಸರ್ಕಾರಿ ಅಧಿಕಾರಿಗಳಿಗೆ ಈ ಒಂದು ಲೋಕಾಯುಕ್ತ ಹಿರಿಯ ಅಧಿಕಾರಿಗಳ ಹೆಸರನ್ನ ಹೇಳಿಕೊಂಡು ಸಾಕಷ್ಟು ಲೂಟಿ ಮಾಡಿದರೆ ಅವರಿಂದ ಹಣ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ SP ಅವರು ಕೂಡ ಅವರ ಜೊತೆಗೆ ಸಂಪರ್ಕದಲ್ಲಿದ್ರು ಅನ್ನುವಂತಹ ಒಂದು ಆರೋಪ ಏನು ಕೇಳಿ ಬಂದಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೋರಮಂಗಲದಲ್ಲಿರುವಂತಹ ಲೋಕಾಯುಕ್ತ SP ಆಗಿದ್ದಂತಹ ಶ್ರೀನಾಥ್ ಜೋಶಿ ಅವರ ಮನೆ ಮೇಲೆ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಪರಿಶೀಲನೆ ಕೂಡ ಮಾಡ್ತಿರುವಂತದ್ದು. ಇದೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಸರ್ಕಾರ ಸದ್ಯಕ್ಕೆ ಲೋಕಾಯುಕ್ತವನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು ಅನ್ನುವಂತ ಚಿಂತನೆಗೆ ಬಂದಂತೆ ಕಾಣಿಸ್ತಾ ಇದೆ. ಅಷ್ಟೂ ಜನ ಸಿಬ್ಬಂದಿ ಅಧಿಕಾರಿಗಳನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಕೆಲವು ನಿಷ್ಠಾವಂತ ಅಧಿಕಾರಿಗಳೇನಿದ್ದಾರೆ ಅವರನ್ನ ಲೋಕಾಯುಕ್ತಕ್ಕೆ ನೇಮಕ ಮಾಡುವುದಕ್ಕೆ ಚಿಂತನೆ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತು ಕೂಡ ಗೊತ್ತಾಗ್ತಿರುವಂತದ್ದು. ಹಾಗಿದ್ದಾಗ್ಲೂ ಆದ್ರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಂದ್ರೆ ಒಂದಷ್ಟು ಭ್ರಷ್ಟಾಧಿಕಾರಿಗಳಿಗೆ ಭಯ ಬರಲಿ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇರೋ ರೀತಿ ಕಾಣುತ್ತೆ. ಇದು ಆದಷ್ಟು ಬೇಗ ಆಗತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ರಾಜಪ್ಪ.